ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಒಂದು ಟಾಪಿಕ್ನ ತಂದಿದ್ದೀನಿ ಅಂತಂದರೆ, ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್ ಅಂತ ಹೇಳಿ ಇದೇ ಯಾವುದೊಂದು ಔಟ್ ಆಫ್ ದ ವರ್ಲ್ಡ್ ಅಂತ ನೆವಿಲ್ನ ಬುಕ್ ಬಗ್ಗೆ ನಾನು ಸೀರೀಸ್ ಮಾಡ್ತಿದ್ದೀನಿ. ಈ ಔಟ್ ಆಫ್ ದ ವರ್ಲ್ಡ್ ಅನ್ನೋ ಬುಕ್ಕಲ್ಲಿ ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್ ಅಂತ ಒಂದು ಚಾಪ್ಟರ್ ಇದೆ. ಇದರಲ್ಲಿ ನೆವಿಲ್ ಅವರು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂದರೆ, ಅದೇ ಈ ಟಾಪಿಕ್ಕಿನ ವಿಡಿಯೋ. ಯಾವ ಒಂದು ಫ್ಯಾಕ್ಟರ್ನ ನಾವು ಜಾಸ್ತಿ ಒತ್ತು ಕೊಡಬೇಕು, ಬದಲಾವಣೆ ಬೇಕು ಜೀವನದಲ್ಲಿ ಅಂತಂದರೆ, ಎಲ್ಲರಿಗೂ ಬದಲಾವಣೆ ಬೇಕು, ಚೇಂಜ್ ಆಗಬೇಕು, ನಾನು ಹಂಗಾಗಬೇಕು, ಹಿಂಗಾಗಬೇಕು, ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳ್ತಾರೆ. ಏನನ್ನ ನಾವು ಮೊದಲು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಮತ್ತು ಯಾವುದನ್ನು ಬದಲಾವಣೆ ಮಾಡೋದರ ಮೂಲಕ ಘಟನೆಗಳು ಹೇಗೆ ನಡೀತಾ ಹೋಗ್ತೇವೆ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಅವರು ಅದನ್ನು ಡಿಸ್ಕಸ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಅವರ ಒಂದು ಅವರೇ ಬರೆದಿರ್ತಕ್ಕಂಥ ಅವ್ರ ಎಕ್ಸ್ಪೀರಿಯನ್ಸು ಮತ್ತು ಅದಕ್ಕೆ ಮತ್ತು ಕನಸಿಗೆ ಏನು ಸಂಬಂಧ, ಕನಸುಗಳಿಗೆ ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗೆ ಏನು ಸಂಬಂಧ, ಮತ್ತು ಅದನ್ನು ನಮ್ಮ ಲೈಫಲ್ಲಿ ಯಾವ ಥರ ನಾವು ಅವ್ರು ಹೇಳಿದ ಟಾಪಿಕನ್ನು ತಗೋಬೇಕು, ಯಾವ ಥರ ಅದನ್ನು ಅಳವಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸ್ಟಾರ್ಟ್ ಮಾಡೋಣ. ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್ ಅನ್ನೋ ಒಂದು ಚಾಪ್ಟರಲ್ಲಿ ಒಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೆವಿಲ್ ಅವರು ಹೇಳ್ತಾ ಹೋಗ್ತಾರೆ. ಅದೊಂದು ವಿಷನ್ ಅಷ್ಟೇ, ಅದೊಂದು ಕನಸಲ್ಲ. ಇದು ಅವೇಕ್ ಸ್ಟೇಟಲ್ಲೇ ಆಗಿರೋದು ಒಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ಏನು ಅಂತಂದರೆ, ನೆವಿಲ್ ಅವರು ಯಾವಾಗಲೂ ಈ ಲಾ ಆಫ್ ಅಟ್ರಾಕ್ಷನ್, ಇಮ್ಯಾಜಿನೇಷನ್ ಬಗ್ಗೆ ಭಾಳ ಅವ್ರ ಮೇಲೆ ಅವರೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರಲ್ಲ. ಈ ಒಂದು ಕಾಲದಲ್ಲಿ ಪರ್ಫೆಕ್ಟ್ನೆಸ್ ಅಂದರೆ ಹೆಂಗೆ, ಲೈಕ್ ನಾನು ಪರ್ಫೆಕ್ಟು, ಅವ್ರು ಪರ್ಫೆಕ್ಟ್ ಅಪ್ಪ, ಅದೊಂದು ಪರ್ಫೆಕ್ಟ್ ಡ್ರೆಸ್ ಅಪ್ಪ, ಅದೊಂದು ಪರ್ಫೆಕ್ಟ್ ಮೂವಿ ಅಪ್ಪ ಅಂತ ಹೇಳ್ತಾರೆ. ಈ ಪರ್ಫೆಕ್ಟ್ನೆಸ್ ಅಂದರೆ ಏನು ಅಂದರೆ, ನಾನು ಪರ್ಫೆಕ್ಟ್ ಆಗಿದ್ದರೆ ಹೆಂಗೆ ಫೀಲ್ ಆಗುತ್ತೆ ಅನ್ನೋದ್ರ ಮೇಲೆ, ಆ ಒಂದು ಸ್ಟೇಟ್ ಮೇಲೆ ಮೆಡಿಟೇಷನ್ ಮಾಡೋಣ ಅಂತ ಹೇಳಿ ಅವರು ಒಂದ್ಸಲ ನಿರ್ಧಾರ ಮಾಡ್ತಾರೆ. ಆಯಿತು, ಪರ್ಫೆಕ್ಟ್ನೆಸ್ ಅಂದರೆ ಏನು ಅಂತ ಹೇಳಿ ಅವರು ಇಂಟೆನ್ಸ್ ಆಗಿ ಇಮ್ಯಾಜಿನೇಷನ್ ಮಾಡುವಾಗ ವಿಷನ್ಗಳು ಬರ್ತಾ ಹೋಗ್ತಲ್ಲ ಮನಸ್ಸಲ್ಲಿ. ಈಗ ಪರ್ಫೆಕ್ಟ್ನೆಸ್ ಅಂದರೆ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಇರ್ಬೋದು, ಅವ್ರು ನಿಮಗೆ ಪರ್ಫೆಕ್ಟ್ ಅಂತ ಅನಿಸ್ತಾ ಇರ್ಬೋದು, ಅದು ಬೇರೆಯವರಿಗೆ ಅನಿಸ್ತಾ ಇರೋದು ಬೇಕಿಲ್ಲ, ನಿಮಗದು ಪರ್ಫೆಕ್ಟ್ ಅಂತ ಅನಿಸ್ತಾ ಇರ್ಬೋದು. ಆ ಥರ ಒಂದೇನೋ ವಿಷನ್ ಬಂದ್ಬಿಡುತ್ತೆ. ಪರ್ಫೆಕ್ಟ್ನೆಸ್ ಅಂತ ಅಂದರೆ, ಪರ್ಫೆಕ್ಟ್ ಅಂತ ಇದಪ್ಪ ಅಂತ. ಅವ್ರಿಗೆ ಯಾವ ಥರ ವಿಷನ್ ಬಂತು ಅಂದರೆ, ಒಂದು ವಿಶಾಲವಾದ ಕೆರೆ ಥರ ಇರುತ್ತೆ, ಒಂದು ಸರೋವರ ಥರ. ಅದರಲ್ಲಿ ಇವರು ತೇಲ್ತಾ ಇರ್ತಾರೆ ಮೇಲ್ಗಡೆ, ಲೈಕ್ ಸ್ಪೇಸಲ್ಲಿ ನೀರು ಟಚ್ ಆಗಿರೋ ತೇಲ್ತಾ ಇರ್ತಾರೆ. ಪರ್ಫೆಕ್ಟ್ನೆಸ್ ಅಂದರೆ ಇನ್ನೂ ಇಂಟೆನ್ಸ್ ಆಗ್ತಾ ಹೋಗುತ್ತೆ ಮೆಡಿಟೇಷನ್. ಆ ಥರ ಮಾಡುವಾಗ ಇಡೀ ಬಾಡಿನೇ ಒಂಥರ ಏರ್ ಥರ ಅನಿಸ್ಬಿಡುತ್ತೆ ಅವ್ರಿಗೆ, ಅಂದರೆ ಅಷ್ಟು ಲೈಟಾಗಿ ಅನಿಸ್ಬಿಡುತ್ತೆ. ಆಮೇಲೆ ಹಾಗೆ ಮಾಡ್ತಾ 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 ರೈಸ್ ಆಗ್ತಾ ಮೇಲ್ಗಡೆ ಹೋಗ್ತಾ ಹೋಗ್ತಾ ಆ ಒಂದು ಬೆಂಕಿಯ ಉಂಡೆ ಥರ ಅವ್ರಿಗೆ ಅನಿಸುತ್ತೆ. ಏರ್ ಥರ ಲೈಟ್ನೆಸ್ ಫೀಲ್ ಆಗೋದು, ಬೆಂಕಿಯ ಉಂಡೆ ಥರ ನಾನು ಮೇಲೆ ಬರ್ತಾ ಇರೋದು, ಬೆಂಕಿ ರೈಸ್ ಆಗ್ತಾ ಇರೋದು ಅಂತ. ಅಂದರೆ ಈ ಒಂದು ಸೀನ್ ಎಷ್ಟೊಂದು ಸಿನಿಮೀಯವಾಗಿದೆ. ಅವರ ಒಂದು ಇಂಟೆನ್ಸಿಟಿ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಯಾಕೆ ಈ ಒಂದು ಎಲಿಮೆಂಟ್ಸ್ಗಳನ್ನು ಕಂಪೇರ್ ಮಾಡಿದ್ರು ಅವ್ರು, ಏರ್ ಮತ್ತು ಬೆಂಕಿ ಅನ್ನೋದು ಅಂತ ಹೇಳಿ. ಈ ಥರ ಮಾಡ್ತಾ 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 ಹೋದಾಗ ಸುತ್ತಲೂ ಕಾರ್ಮೋಡಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಲೈಕ್ ಬ್ಲ್ಯಾಕ್ ಮೋಡಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸುತ್ತಲೂ, ಆ ಒಂದು ಬ್ರೈಟ್ ಎನ್ವೈರ್ಮೆಂಟಿಂದ. ಅದಾದಮೇಲೆ ಕೋರಸ್ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆವೆನ್ಲಿ ಅಂದರೆ ಕಿನ್ನರ ಲೋಕದಿಂದ ಏನೋ ಶಬ್ದಗಳು ಬರೋದು. ಈ ಥರ ಯಾವ ಥರ ಅಂದರೆ, ರಾಜ ದರ್ಬಾರಿನಲ್ಲಿ ಬರುವಾಗ ಅವನಿಗೆ ಕೂಗ್ತಾ ಇರ್ತಾರಲ್ಲ, ರಾಜ ಬಂದ ಹಾಗೆ ಹೀಗೆ ಅಂತೇಳಿ. ಹಾಗೆ ಯಾರೋ ಒಬ್ಬ ವಿಶೇಷ ವ್ಯಕ್ತಿ, ಯಾವುದೋ ಒಂದು ಪರ್ಫೆಕ್ಟ್ ವ್ಯಕ್ತಿ, ಯಾವುದೋ ಒಂದು ಚೈತನ್ಯ ರೈಸ್ ಆಗ್ತಾ ಇದೆ ಅಂತ ಅವರು ಒದರ್ತಾ ಇರ್ತಾರೆ. ಅಂದರೆ ಇದು ಅವ್ರ ವಿಷನ್, ಆ ಇಮ್ಯಾಜಿನರಿ ಹೆವೆನ್ಲಿ ಬಾಡೀಸ್ ಏನಿದ್ದಾವೆ ಸ್ವರ್ಗದಲ್ಲಿ, ಅವೆಲ್ಲ ಹಿಂಗೆ ಹೇಳ್ತಾ ಇರ್ತಕ್ಕಂಥ ಒಂದು ಅವ್ರಿಗೆ ಭಾಸ ಆಗ್ತಾ ಬರುತ್ತೆ. ಹಂಗಾದಾಗ ಒಂದು ಸಲ ಅವರೆಲ್ಲ ಟುಗೆದರ್, ಲೈಕ್ ಅಟ್ ಎ ಟೈಮು ಈ ಥರ ಅಂತಾರೆ, ಹೀಸ್ ರೀಸನ್ ಅಪ್ ಅಂತ. ಅಂದರೆ ಅವನು ಬಂದ ಅಂತ, ಲೈಕ್ ಅವ್ರಿಗೆ ಅರ್ಥ ಆಗುತ್ತೆ ಅದು ನಾನೇ ಅಂತ, ನನಗೋಸ್ಕರ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ. ಇದು ಅವ್ರ ವಿಷನ್ನಲ್ಲಿ, ಮತ್ತೆ ನಿಜವಾಗ್ಲೂ ಅಂತ ಅನ್ಕೋಬಾರ್ದು. ಅವಾಗ ಅವರಿಗೆ ಗೊತ್ತಾಗುತ್ತೆ ಇಟ್ ಈಸ್ ಫಿನಿಶ್ಡ್ ಅಂತ. ಈ ಒಂದು ಘಟನೆ ಹೇಳ್ತಾರೆ. ಆಮೇಲೆ ಇದಾದ್ಮೇಲೆ ಇದ್ದಕ್ಕಿದ್ದಂಗೆ ಈ ಸೀನ್ ಮಾಯ ಆಗುತ್ತೆ. ಹೆಂಗೆ ಮೂವಿಯಲ್ಲಿ ಸೀನ್ ಬೈ ಸೀನ್ ಹೆಂಗೆ ಚೇಂಜ್ ಆಗ್ತಾವೋ, ಈ ಸೀನ್ ಮಾಯ ಆಗ್ಬಿಟ್ಟು ಒಂದು ಡಾರ್ಕ್ ಪ್ಲಾನೆಟ್, ಯಾವುದೋ ಒಂದು ವಿಚಿತ್ರಕರವಾದ ಏನೇನು ಪ್ಲಾನೆಟ್ ಥರ ಅಲ್ಲಿ ಅವರು ಹೋಗಿ ಕೂತ್ಕೊಂತಾರೆ, ಅಲ್ಲಿ ಹೋಗಿ ನಿಂತಿರ್ತಾರೆ ಅವರು. ಈ ಒಂದು ಸೀನ್ ಮುಗಿದ ತಕ್ಷಣ ನೋಡಿರ್ತಾರೆ, ಕೆಲವೊಬ್ರು ಚರ್ಮ ಲೈಕ್ ಇನ್ನೇನು ಸಾಯ್ತೀನಿ ಅನ್ನೋ ಥರ ಮುದುಕರ ಥರ ಇರ್ತಾರೆ, ಕೆಲವೊಬ್ಬರಿಗೆ ಕಣ್ಣಿರಲ್ಲ, ಕೆಲವೊಬ್ಬರಿಗೆ ಕಾಲಿರಲ್ಲ, ಕೆಲವೊಬ್ರು ಏನೋ ಒಂಥರ ವಿಚಿತ್ರ ರೋಗದಿಂದ ಒದ್ದಾಡ್ತಾ ಇರ್ತಾರೆ, ಕೆಲವೊಬ್ರು ಎಲ್ಲ ಇದ್ರೂ ಕೂಡ ಇಲ್ಲ ಅಂತ ಆಡ್ತಾ ಇರ್ತಾರೆ. ಈ ಥರ ಒಂದು ಪ್ರಪಂಚದಲ್ಲಿ ಬಂದ್ಬಿಡ್ತಾರೆ ಅವ್ರು ಇದ್ದಕ್ಕಿದ್ದಂಗೆ ಆ ಒಂದು ವಿಷನ್ನಿಂದ. ಆವಾಗ ಇನ್ನೊಂದು ಅನುಭವ ಬರುತ್ತಾರೆ ಆ ಒಂದು ಜನರು ನೋಡುವಾಗ. ಏನಂದರೆ, ಕಣ್ಣಿಲ್ಲದವನಿಗೆ
ಕಣ್ಣು ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ, ಕಾಲಿಲ್ಲದವನಿಗೆ ಕಾಲಿದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ. ಈ ಕಣ್ಣಿಲ್ಲದವನು ಕಾಲಿಲ್ಲದವನು ಎರಡು ಮರ್ಜ್ ಆಗ್ಬಿಡ್ತಾರೆ. ಅವರಿಬ್ರು ವಿಚಿತ್ರ ವ್ಯಕ್ತಿ ಇರ್ತಾರಲ್ಲ ಬೇರೆ ಬೇರೆಯವರು, ಅವರಿಬ್ರು ಮರ್ಜ್ ಆಗ್ಬಿಡ್ತಾರೆ. ಅದೇ ತರ ನನಗೆ ಇಲ್ಲ ಇಲ್ಲ ಅಂತ ಯಾರೊಬ್ಬ ವ್ಯಕ್ತಿಯಲ್ಲಿ ಗೋಳಾಡ್ತಿದ್ದ, ಅವನು ಈ ಮೂರು ವ್ಯಕ್ತಿಗಳು ಜೊತೆ, ಕಣ್ಣಿಲ್ದವನು ಕಾಲಿಲ್ದವನು ಇವ್ರ ಜೊತೆ ಮಿಕ್ಸ್ ಆಗ್ಬಿಟ್ಟು ಒಂಥರ ಹಿಂಗೆ ಈ ಮಣ್ಣಿನ ಮುದ್ದೆ ಅಂತಾರಲ್ಲ ಆ ತರ ಹಿಂಗೆ ಮಿಕ್ಸ್ ಆಗ್ಬಿಟ್ಟು ಆ ಒಂದು ವಿಷನ್ ನೀವು ಮಾಡ್ತಾ ಹೋಗ್ಬೇಕು. ಆ ತರ ಆಗ್ಬಿಟ್ಟು ಎಲ್ಲರೂ ಆ ಜಗತ್ತಿನಲ್ಲಿ ಆ ಒಂದು ಯಾವೊಂದು ಪ್ಲೇಸ್ ಅಲ್ಲಿ ಹೋಗಿದ್ರು ಅವರು, ನನಗೆ ಅದು ಇಲ್ಲ ಇದು ಇಲ್ಲ ಇದಂತ ಏನೇನೋ ನ್ಯೂನತೆಗಳಿದಾವೆ, ಎಲ್ಲರೂ ಮಿಕ್ಸ್ ಆಗ್ಬಿಟ್ಟು ಒಂದು ಪರ್ಫೆಕ್ಟ್ ಲೈಟ್ ತರ ಒಂದು ಕ್ರಿಯೇಟ್ ಆಗುತ್ತೆ. ಆ ಲೈಟ್ ಕ್ರಿಯೇಟ್ ಆಗಿ ಅವ್ರ ಒಳಗಡೆ ಬಂದ್ಬಿಡುತ್ತೆ. ಸೊ ಈ ಒಂದು ವಿಷನ್ ಅನ್ನ ನೆವಿಲ್ಲೋ ಯಾಕೆ ಹೇಳಿದ್ರು ಅಂತಂದ್ರೆ, ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್ ಅನ್ನೋದು ಈ ಒಂದು ವಿಷನ್ ಇಂದ ಅವರಿಗೆ ಗೊತ್ತಾಯ್ತು ಅಂತ ಹೇಳಿ ಅವರು ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಪರ್ಫೆಕ್ಟ್ನೆಸ್ ಅಂತಂದ್ರೆ ಎಲ್ಲ ಇರೋದು ಅಂತಲ್ಲ. ಈಗ ಪರ್ಫೆಕ್ಟ್ನೆಸ್ ಅಂತಂದ್ರೆ ನಾವು ಹೇಳ್ಕೊಂಡ್ಬಿಡ್ತೀವಿ, ನನಗೆ ಮನಿ ಇರಬೇಕು, ಕಾರ್ ಇರಬೇಕು, ಅವ್ರು ಇರಬೇಕು, ಇವ್ರು ಇರಬೇಕು, ಎಲ್ಲ ಇರಬೇಕು, ಕರೆಕ್ಟ್ ಟೈಮಿಗೆ ಅದಾಗಬೇಕು, ಕರೆಕ್ಟ್ ಟೈಮಿಗೆ ಇದಾಗ್ತಿರ್ಬೇಕು, ನನಗೆ ಆಡಿರ್ಬೇಕು, ಹೀಗೆಲ್ಲ ಅನ್ಕೊಂಡಾಗ ಹೌದಪ್ಪ ನನಗೆ ಜೀವನದಲ್ಲಿ ಪರ್ಫೆಕ್ಟ್ ತರ ಆಗ್ತಾ ಇದೆ ಅಂತ. ಸೊ ನೆವಿಲ್ ಅವರ ಒಂದು ದೃಷ್ಟಿಯಲ್ಲಿ ಪರ್ಫೆಕ್ಟ್ನೆಸ್ ಅಂತಂದ್ರೆ ಏನು ಅಂತಂದ್ರೆ, ಆ ಒಂದು ಪರ್ಫೆಕ್ಟ್ನೆಸ್ ಅಂದ್ರೆ ಇದು ಅಂತ ನಾವು ಡಿಸೈಡ್ ಮಾಡ್ತೀವಲ್ಲ, ಆ ಗುಣ ಯಾವಾಗ್ಲೂ ನಮ್ಮಲ್ಲೇ ಇತ್ತು. ನಾವು ಯಾಕೆ ಒಂದು ವಸ್ತುವಿಗೆ ಒಂದು ವಿಷಯಕ್ಕೆ ಹೋಗ್ತೀವಿ ಅಂತ ಅವರು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೀಸ್ ರೀಸನ್ ಅಪ್ ಅಂತ ಒಂದು ಯಾವ ಒಂದು ವಾಯ್ಸ್ಗಳು ಬಂತಲ್ಲ ಒಂದು ಹೆವೆನ್ ಅಲ್ಲಿ, ಅವಾಗ ಎಲ್ಲಿಂದ ಬಂದೆ ನಾನು ಅಂತ ಹೇಳಿ, ಅಂದ್ರೆ ಪಾಯಿಂಟ್ ಆಫ್ ಇಮ್ಯಾಜಿನೇಷನ್ ಇಂದ ತಾನೇ ಇವೆಲ್ಲ ಆಗಿತ್ತು. ಅವರಿಗೆ ಸುಮ್ಮನೆ ನಾನು ಪರ್ಫೆಕ್ಟ್ ಅಂತ ಅನಿಸ್ಲಿಲ್ಲ, ಯಾಕಂದ್ರೆ ಅವರು ಪರ್ಫೆಕ್ಟ್ ಸ್ಟೇಟ್ ಮೇಲೆ ಅವರು ಮೆಡಿಟೇಷನ್ ಮಾಡ್ತಾ ಇದ್ರು. ನಾನು ಪರ್ಫೆಕ್ಟ್ ಆಗಿದ್ರೆ ಹಿಂಗೆ ಫೀಲ್ ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ನ ನಾವು ಆಸ್ಟ್ರಲ್ ಜರ್ನಿ ಅಂತ ಕೂಡ ಕರಿಬಹುದು. ಯಾಕೆ ಅಂತಂದ್ರೆ ಇದು ಅವರು ಮಲಗಿದ್ದಾಗ ಆಗಿದ್ದಲ್ಲ, ಯಾಕಂದ್ರೆ ಇವರು ಕಾನ್ಶಿಯಸ್ಲಿ ಮಾಡಿರ್ತಕ್ಕಂಥದ್ದು. ಸೊ ಅವರು ಏನ್ ಹೇಳ್ತಾರೆ, ಈ ಕನಸುಗಳು ಮತ್ತೆ ಈ ತರ ವಿಚಿತ್ರ ವಿಷಯಗಳು ಅಂತ ಏನ್ ಬರ್ತವೆ ಅಂದ್ರೆ, ನಮ್ಗೆ ಯಾರಿಗಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಏನಾದ್ರೂ ಒಂದು ಸ್ಟೇಟ್ ಮೇಲೆ ನಾವು ಮೆಡಿಟೇಷನ್ ಮಾಡ್ತೀವಿ ಅಂದಾಗ ವಿಚಿತ್ರ ಒಂದು ರೂಪದಲ್ಲಿ ಬಂದ್ಬಿಡೋದು, ಒಂದು ಸಿನಿಮೀಯ ಈ ಡ್ರೀಮ್ಸ್ ಅನ್ನೋದೇ ಒಂದು ವಿಚಿತ್ರ ಸಂಗತಿ ಅಲ್ಲ, ಸಿನಿಮೀಯವಾಗಿ ಒಂದು ಬಂದ್ಬಿಡುತ್ತೆ ಡ್ರೀಮ್ಸ್ ಅನ್ನೋದು. ಎಲ್ಲವರು ಈ ತರ ಹೇಳ್ತಾ ಹೋಗ್ತಾರೆ ಕನಸಿನ ಬಗ್ಗೆ. ಕನಸು ಅನ್ನೋದು ಮನಸ್ಸಲ್ಲಿ ಎಲ್ಲೋ ಒಂದು ನಡೆಯೋದಲ್ಲ, ಅಥವಾ ಅದು ಹೌದು. ಸಿಗ್ಮಂಡ್ ಫ್ರಾಯ್ಡ್ ಅವರು ಕೂಡ ನಂಬಿದ್ದಾರೆ, ನಮಗೆ ಕಾನ್ಶಿಯಸ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ರೂಪದಲ್ಲಿ ಕನಸುಗಳು ಬರ್ತವೆ ಅಂತ ಹೇಳಿ. ಆದ್ರೆ ನೆವಿಲ್ ಅವರು ಯಾವ ಒಂದು ತರ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಕನಸಂದ್ರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ. ಅಂದ್ರೆ ಎಕ್ಸ್ಟೆಂಡೆಡ್ ಕಾನ್ಶಿಯಸ್ನೆಸ್, ಇದು ಎಲ್ಲ ನಮ್ಮ ಒಳಗಡೆ ನಡೆಯೋದಲ್ವಾ, ಅದು ಎಲ್ಲೋ ಒಂದು ಆಗ್ತಾ ಇಲ್ಲ, ಇಲ್ಲೇ ಒಂದು ಹಿಂದೆ ನಡೆದಿತ್ತು ಅಥವಾ ಮುಂದೆ ನಡೆಯೋದು, ಈ ತರ ಅವರು ಅಂದ್ರೆ ಆ ಕನಸಂದ್ರೆ ಆ ವಿಷನ್ಗಳು ಹಿಂದೆ ನಡೆಯುತ್ತೋ ಮುಂದೆ ನಡೆಯೋದು ನಮ್ಮ ಲೈಫಲ್ಲಿ ಆಗಿರೋದು, ಅದು ಎಲ್ಲೋ ಒಂದು ಮನಸ್ಸಲ್ಲಿ ಆಗಿ ನಾವು ನಿನ್ನೆ ಒಂದು ಕನಸು ಬಂತು ಮರ್ತು ಹೋಗ್ಬಿಟ್ಟೆ, ಸೊ ಆ ತರ ನಡೆಯೋದಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಹೋಗ್ತಾರೆ. ಮತ್ತೆ ಈ ಡ್ರೀಮ್ಸ್ ಬಗ್ಗೆ ಮಾತಾಡುವಾಗ ಇಂಥ ವಿಷಯಗಳು ಯಾಕೆ ಬರ್ತವೆ, ಅವ್ರು ನೋಡಿ ಪರ್ಫೆಕ್ಟ್ನೆಸ್ ಅಂತ ಒಂದು ಮೆಡಿಟೇಷನ್ ಮಾಡುವಾಗ, ಪರ್ಫೆಕ್ಟ್ ಸ್ಟೇಟ್ ಇದ್ರೆ ನಾನು ಹಿಂಗಿರ್ತೀನಿ ಅಂತ ಮೆಡಿಟೇಷನ್ ಮಾಡುವಾಗ, ಸೊ ಈ ತರ ಎಲ್ಲ ಬರ್ತಾ ಹೋಯ್ತು. ಈ ತರ ಎಲ್ಲ ಬಂದಾಗ ಅವರಿಗೆ ನನ್ನ ನ್ಯೂನತೆಗಳೇನಿದೆ ನನ್ನ ಲೈಫಲ್ಲಿ, ಅದು ಇಲ್ಲ ಇವರಿಲ್ಲ ಅಂತ ನಾನು ಏನು ಕಂಪ್ಲೇಂಟ್ ಮಾಡ್ತೀನಲ್ಲ, ಇದನ್ನ ಪರಿಪೂರ್ಣವಾಗ್ತಕ್ಕಂಥ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ, ಯಾವ ಒಂದು ಪಾಯಿಂಟ್ ಇಂದ ಬರುತ್ತೆ ಅಂದ್ರೆ ಸೆಲ್ಫ್ ಇಂದ ಬರುತ್ತೆ. ಅಂದ್ರೆ ಫಸ್ಟ್ ನಾನು ಇಮ್ಯಾಜಿನೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ನನ್ನ ಪರ್ಫೆಕ್ಟ್ನೆಸ್ ಅಂದ್ರೆ ಏನು ಅಂತ ನಾನು ಅರಿತಾ ಹೋದೆ, ನನ್ನ ಸೆಲ್ಫ್ ಅಂದ್ರೆ ಏನು ಆ ಒಂದು ಗಾಳಿ ತರ ಆಗ್ತಾ ಹೋಯ್ತು, ಆ ಒಂದು ಬೆಂಕಿ ತರ ಆಗ್ತಾ ಹೋಯ್ತು. ಅವಾಗ ಅವನು ಹೀಸ್ ರೀಸನ್ ಅಪ್ ಅಂತ ಅವರು ಅಂತ ಬಂದ್ರು. ಎಲ್ಲಿಂದ ಸ್ಟಾರ್ಟ್ ಆಯ್ತದೆಲ್ಲ ಒಂದು ಪಾಯಿಂಟ್, ಆ ಪಾಯಿಂಟೇ ಇಮ್ಯಾಜಿನೇಷನ್. ಸೊ ಈ ತರ ಒಂದು ವಿಷನ್ಗಳು, ಇಮ್ಯಾಜಿನೇಷನ್ಗಳಿಗೂ ಕನಸುಗಳಿಗೂ ಏನ್ ಸಂಬಂಧ? ಕನಸು ಡ್ರೀಮ್ ವೇರಿಯೇಷನ್ ಬಗ್ಗೆ ಮಾತಾಡುವಾಗ 4 ಟೈಪ್ ಆಫ್ ವೇರಿಯೇಷನ್ಗಳನ್ನು ನಾವು ನೋಡ್ಬೋದು. 4 ಟೈಪ್ ಆಫ್ ವಿಚಿತ್ರ ವಿಷನ್ಗಳು ನಮಗೆ ಬರ್ತಾ ಹೋಗ್ತವೆ. ಒಂದನೇದು ಫಿಸಿಕಲ್ ಇನ್ಫ್ಲೂಯೆನ್ಸ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಇನ್ನೇನು ನೀವು ಹಿಂಗೆ ಮಲಗ್ತಾ ಆ ತರ ಒಂದು ಸ್ಟೇಟಿಗೆ ಹೋಗಿರ್ತೀರಿ, ಇನ್ನೇನು ಕರೆಕ್ಟ್ ಆಗಿ ನಿದ್ದೆ ಬಂದಿರೋದಿಲ್ಲ, ಆ ಒಂದು ಎಡ್ಜ್ ಇರುತ್ತಲ್ಲ ಅವೇಕ್ ಮತ್ತೆ ಸ್ಲೀಪ್ ಸ್ಟೇಟ್, ಅವಾಗ ಏನಾದ್ರು ಒಂದು ಹಿಂದ್ಗಡೆ ಏನೋ ಬುಕ್ ಬಿತ್ತು ಅಂತ ಅನ್ಕೊಳ್ಳಿ ಮೇಲಿಂದ, ಅಥವಾ ಟೇಬಲ್ ಮೇಲೆ ಏನೋ ಒಂದು ಬಿತ್ತು ಅಂತ, ಅವಾಗ ಕನಸಿನಲ್ಲಿ ಅದು ಏನೋ ಒಂದು ದೊಡ್ಡ ಭೂಕಂಪ ತರ ಬಂದ್ಬಿಟ್ಟಿರುತ್ತೆ ಆ ಒಂದು ವಿಷನ್. ಇದು ಮೊದಲನೇ ವೇರಿಯೇಷನ್. ಎರಡನೇ ವೇರಿಯೇಷನ್ ಸಬ್ ಕಾನ್ಶಿಯಸ್ ಮೆಮೊರಿ ಅಂತ. ಅಂದ್ರೆ ಯಾವಾಗೋ ಯಾವುದೋ ಒಂದು 10 ವರ್ಷದಿಂದ ಫ್ರೆಂಡ್ ಅಥವಾ ಯಾರೋ ಒಂದು ಮನೆಗೆ ಗೊತ್ತಿರೋದವ್ರು, ಯಾರೋ ಸಂಬಂಧಿಕರು ಯಾವುದೋ ಬಂದಿರ್ತಾರೆ, ಅವೆಲ್ಲ ಸಬ್ ಕಾನ್ಶಿಯಸ್ ಸ್ಟೋರ್ ಆಗಿರುತ್ತೆ. ಯಾವಾಗೋ ಒಂದು ಸಲ ಯಾವುದೋ ಒಂದು ಮೂಡಲ್ಲಿ ಸ್ಟೋರ್ ಆಗಿರುತ್ತೆ. ಇದು ಸಬ್ ಕಾನ್ಶಿಯಸ್ ಮೆಮೊರಿಗಳು ಕನಸಿನಲ್ಲಿ ಬರ್ತಕ್ಕಂಥದ್ದು. ಇದು ಕೂಡ ಇಮ್ಯಾಜಿನೇಷನ್ ಮಾಡುವಾಗ ಬರೋ ಚಾನ್ಸಸ್ ಇದೆ. ಒಂದು ಈ ತರ ವಿಷನ್ಗಳು ಯಾಕೆ ಬರ್ತಿದಾವೆ ಅಂತ ಹೇಳ್ತೀನಿ. ಮೂರನೇದು ಟೆಲಿಪಾಥಿಕ್ ಕನಸುಗಳು ಅಂತ, ಟೆಲಿಪಾಥಿಕ್ ಡ್ರೀಮ್ಸ್ ಅಂತ. ಅಂದ್ರೆ ಯಾರೋ ಜೊತೆ ನೀವು ಮಾತಾಡಿದಂತ ಅನುಭವ ಇರುತ್ತೆ, ನೆಕ್ಸ್ಟ್ ದಿನ ಆದ ತಕ್ಷಣ ಅವ್ರು ನಿಮಗೆ ಮೆಸೇಜ್ ಮಾಡಿರ್ತಾರೆ ಅಥವಾ ಅವರಿಂದ ಏನೋ ಸುದ್ದಿ ಬಂದಿರುತ್ತೆ. ನೆಕ್ಸ್ಟ್ ದಿನ ಅಂತಲ್ಲ,
ಒಂದು ಒಂದು ವಾರದ ಒಳಗಡೆ ಆದ್ರೂ ಆಗಿರ್ಬೋದು. ಅಂದ್ರೆ ಟೆಲಿಪಾಥಿಕ್ ಡ್ರೀಮ್ಸ್ ಅಂತ, ಅಂದ್ರೆ ಆಸ್ ಇಫ್ ನೀವು ಮೊಬೈಲಿಂದ ಮೆಸೇಜ್ ಕಳಿಸ್ತಾ ಅವ್ರಿಗೆ ಗೊತ್ತಾಗುತ್ತಲ್ಲ, ಆ ಥರ ಕನಸುಗಳಲ್ಲಿ ಮಾತಾಡಿದಾರೋ ಅಂತ. 4ನೇದು ಒಂದು ವಿಚಿತ್ರವಾದದ್ದು ಆಸ್ಟ್ರಲ್ ಕನಸುಗಳು. ಅಂದ್ರೆ ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿ ನಮಗೆ ಎಚ್ಚರ ಇರುತ್ತೆ, ಬಟ್ ಅದು ಕನಸಿನಲ್ಲಿ ನಾವು ಮಾಡ್ತಾ ಇರ್ತೀವಿ, ಒಂದು ವಿಷನ್ ಅಲ್ಲಿ ಮಾಡ್ತಾ ಇರ್ತೀವಿ, ಕಂಟ್ರೋಲ್ ಎಲ್ಲ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಜಗತ್ತುಗಳಿಗೆ, ಕೆಲವೊಂದ್ಸಲ ಬೇರೆ ಒಂದು ಪ್ಲಾನೆಟ್ಗಳಿಗೆ, ಬೇರೆ ಗ್ಯಾಲಾಕ್ಸಿಗಳಿಗೆ ಹೋದಂತ ಅನುಭವಗಳನ್ನ ಜನರು ಹೇಳೋದನ್ನ ನೋಡಿದ್ದೇವೆ. ಸೊ ಆದ್ದರಿಂದ ನೆವಿಲ್ ಅವರು ಯಾಕೆ ಈ ಒಂದು ಕನಸಿಗೆ ಹೋಲಿಸ್ತಾರೆ ಈ ಒಂದು ವಿಷನ್ಗಳನ್ನು ಅಂತಂದ್ರೆ, ಎಕ್ಸ್ಟೆಂಡೆಡ್ ಪ್ರಪಂಚವನ್ನ ನೋಡಬೇಕು. ಅಂದ್ರೆ ಇದು ಸೆಲ್ಫ್ ಅಂತ ಅಂದ್ರೆ ಎಲ್ಲಿ ಚೇಂಜ್ ಆಗೋದು ಅಂತ ಮಾತಾಡುವಾಗ ಅವರು ಸೆಲ್ಫ್ ಅಲ್ಲಿ ಚೇಂಜ್ ಆಗಿ ಆ ಒಂದು ಪ್ರಪಂಚವನ್ನು ಬಿಲ್ಡ್ ಮಾಡ್ತೀವಲ್ಲ. ಈಗ ಅವರು ಆ ಒಂದು ಪ್ರಪಂಚ ನೋಡಿದ್ರು ನೋಡಿ, ಅಲ್ಲೊಂದು ಕುರುಡನನ್ನು ನೋಡಿದ್ರು, ಕಾಲಿಲ್ಲದನ್ನು ನೋಡಿದ್ರು, ಅಲ್ಲಿ ಯಾರೊಬ್ಬ ಕೊರಗ್ತಾ ಇರೋದನ್ನ ನೋಡಿದ್ರು. ಅವು 3 ಮಿಕ್ಸ್ ಆಗ್ಬಿಟ್ಟು ಅವನಿಗೆ ಕಾಲು ಬಂತು, ಅವನಿಗೆ ಕಣ್ಣು ಬಂತು, ಇಲ್ಲದೆ ಇರೋನಿಗೆ ಇದು ಬಂತಂದ್ರೆ ಪರ್ಫೆಕ್ಟ್ ಒಂದು ಅದು ಹೇಳ್ತಾರಲ್ಲ, ಮಣ್ಣಿಂದ ಒಂದು ಇದು ಮಾಡಿ ಅದಕ್ಕೆ ಜೀವ ಕೊಡ್ತಾರಂತ. ಸೊ ಆ ಥರ ಪರ್ಫೆಕ್ಟ್ ಆಗಿ ಯಾರೋ ಕೆತ್ತಿಟ್ಟಿದಾರನಪ್ಪ ಈ ಒಂದು ಅನ್ನೋದನ್ನ, ಆ ಒಂದು ವಿಷನ್ ಅವರ ಸೆಲ್ಫ್ ಅಲ್ಲೇ ಮಾಡ್ತಾ ಬಂತ, ಅಂದ್ರೆ ಆ ಪ್ರಪಂಚದಲ್ಲಿ ಅದು ಆಗ್ತಾ ಬಂತು. ಆದ್ದರಿಂದ ಅವ್ರು ಏನ್ ಹೇಳ್ತಾರೆ, ಈ ಅಸ್ಯೂಮ್ಡ್ ಸ್ಟೇಟ್ ಏನಿದೆ, ಈ ಒಂದು ಅಸಂಪ್ಷನ್ ಮಾಡ್ಬಿಟ್ಟು ಆ ಒಂದು ಸ್ಟೇಟ್ ನ ಕ್ರಿಯೇಟ್ ಮಾಡ್ತಿರಲ್ಲ, ಆ ಒಂದು ಪ್ರಪಂಚವನ್ನು ಕ್ರಿಯೇಟ್ ಮಾಡ್ತಿರಲ್ಲ, ಸ್ಟೇಟ್ ಅಂದ್ರೆ ಇಲ್ಲಿ ಪ್ರಪಂಚ ಅಂತ. ಸೊ ಆ ಪ್ರಪಂಚನ ಕ್ರಿಯೇಟ್ ಮಾಡಿದಾಗ ಆ ಪ್ರಪಂಚದಲ್ಲೇ ಇರಬೇಕು, ಆ ಪ್ರಪಂಚದಲ್ಲೇ ಜಾಸ್ತಿ ಇರೋದ್ರಿಂದ ಅವಾಗ ಅದು ಸಬ್ ಕಾನ್ಷಿಯಸ್ ಲೆವೆಲ್ಗೆ ಹೋಗುತ್ತೆ. ಅದು ಸಬ್ ಕಾನ್ಷಿಯಸ್ ಲೆವೆಲ್ಗೆ ಹೋದಾಗ ಈ 4 ಥರದ ಡ್ರೀಮ್ ವೇರಿಯೇಷನ್ಗಳು ಏನಿದಾವೆ, ಈ 4 ಥರದ ಡ್ರೀಮ್ ವೇರಿಯೇಷನ್ ಒನ್ ಆಫ್ ದ ವೇರಿಯೇಷನ್ ಅಲ್ಲಿ ನಿನಗೆ ಅದು ಕನಸಿನ ಮೂಲಕ ಆದ್ರೂ ಬರಬಹುದು. ಇವೆಲ್ಲ ಸೊಲ್ಯೂಷನ್ಗಳು ಆಕ್ಚುಲಿ. ಅಂದ್ರೆ ನಮಗೆ ನಾವೇ ಹೆಲ್ಪ್ ಮಾಡ್ಕೊಳ್ಳೋದು. ಈಗ ನಾವು ಅಂತೀವಿ, ಯಾರೋ ಒಬ್ಬ ನನಗೆ ಒಂದು ಪ್ರಾಬ್ಲಮ್ ಇದೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂತ, ಅವ್ರಿಗೆ ಏನನ್ನ ಮಾಡಬಹುದು, ಯಾವ ದಾರಿಯಲ್ಲಿ ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಅವರು ನಿಮ್ಮೊಳಗೆ ಬಂದು ನಿನ್ನ ಒಳಗಡೆ ಏನ್ ಪೇನ್ ಆಗ್ತಿದೆ, ಈಗ ನಿನ್ಗೆ ತಲೆನೋವು ಅಂತ ಡಾಕ್ಟರ್ ಹತ್ರ ಹೋಗ್ತೀಯ, ಡಾಕ್ಟರ್ ನಿನ್ನ ತಲೆನೋವು ಹೆಂಗಿದೆ ಅಂತೇಳಿ ಅವನು ಫೀಲ್ ಮಾಡಕ್ ಆಗಲ್ಲ. ಆದ್ರೆ ತಲೆನೋವು ಇದ್ದಾಗ ಏನ್ ಮಾಡ್ಬೋದು ಅಂತ ಅವನಿಗೆ ಗೊತ್ತಿರುತ್ತೆ, ಅದನ್ನ ಹೇಳ್ತಾನೆ. ಆದ್ರೆ ಕೆಲವೊಂದ್ಸಲ ನಿನಗೆ ಏನೇನ್ ಮೆಡಿಸಿನ್ ತಗೊಂಡ್ರು ಅದು ಹೋಗಲ್ಲ, ಏನೇ ಮಾಡಿದ್ರು ಹೋಗಲ್ಲ. ಸೊ ಯಾಕೆ ಅನ್ನೋದಕ್ಕೆ ಪ್ರಾಬ್ಲಮ್ ಹೇಳ್ತಿರೋದು, ಪ್ರಾಬ್ಲಮ್ ಅನ್ನೋದು ನಮ್ಮೊಳಗಡೆ ಅಡಗಿರುತ್ತೆ. ಅದೇ ತರ ಅಂದ್ರೆ ಸೆಲ್ಫ್, ನಮ್ಮಂತ ಸೆಲ್ಫ್ ಅಂತ. ಅದೇ ತರ ಈ ಪ್ರಾಬ್ಲಮ್ಗಳಿಗೆ ಹೋಗಿಸ್ತಕ್ಕಂಥ ಒಂದು ಶಕ್ತಿ, ಅಥವಾ ಈ ಒಂದು ಬದಲಾವಣೆ ಬರಬೇಕು, ಈ ಜಗತ್ತಿನಲ್ಲಿ ಬದಲಾವಣೆ ಬರಬೇಕು ಅನ್ನೋ ಒಂದು ಶಕ್ತಿ ನಮ್ಮೊಳಗಿಂದನೇ ಬರುತ್ತೆ. ಅದೇ ಸೆಲ್ಫ್, ಅದೇ ರೀಸನ್ ಆಗೋದು ಅಂತ ಅದನ್ನ ನೆವಿಲ್ ಅವರು ಹೇಳ್ತಾ ಇದ್ರು. ಮತ್ತೆ ಈ ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಪಾರ್ಟ್ ಅಲ್ಲಿ ಏನನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಜೀವನ ಅನ್ನೋ ಒಂದು ಡಿವೈನ್ ಎಕಾನಮಿ ಅಂತ ಕರಿಬಹುದು. ಆಕ್ಚುಲಿ ಈ ಜೀವನ ಒಂದು ಇನ್ಫೈನೈಟ್ ಡಿವೈನ್ ಎಕಾನಮಿಯಲ್ಲಿ ಯಾವುದೋ ಲಾಸ್ಟ್ ಆಗಲ್ಲ. ನಾವು ಅನ್ಕೋಬಹುದು, ಈಗ ನಮ್ಮ ಕೈಲಿಲ್ಲ, ಹುಟ್ಟು ಅನ್ನೋದು ನಮ್ಮ ಕೈಲಿಲ್ಲ, ಸಾವು ಅನ್ನೋದು ನಮ್ಮ ಕೈಲಿ, ಯಾವಾಗ ಬೇಕಾವಾಗ ಆಗ್ಬಿಡುತ್ತೆ, ಯಾರೋ ಇಬ್ರು ಹುಟ್ಟಿಸಿರ್ತಾರೆ, ಆಮೇಲೆ ಆ ದೇವ್ರು ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ. ಆದ್ರೆ ಇವನ್ನ ನಾವು ಏನಂತ ತಿಳ್ಕೊಂತೀವಿ, ಟ್ರಾನ್ಸ್ಫಾರ್ಮ್ ಶಕ್ತಿಗಳು ಅಂತ ತಿಳ್ಕೊಂತೀವಿ. ಬದುಕು ಅನ್ನೋದೊಂದು ಸೈಕಲ್ಲು, ಸಾವು ಒಂದು ಸೈಕಲ್, ಮತ್ತೆ ಹಿಂಗೆ ಸಾವು ಬದುಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ನಮಗೆ ಈ ಹುಟ್ಟು ಮತ್ತು ಸಾವುಗಳಿಗೆ ಟ್ರಾನ್ಸ್ಫಾರ್ಮ್ ಮಾಡ್ತಕ್ಕಂಥ ಕೆಪಾಸಿಟಿ ಇಲ್ಲ. ಯಾಕೆ ಅಂತಂದ್ರೆ ಇವನ್ನೆಲ್ಲ ಇಂಡೈರೆಕ್ಟ್ಲಿ ಮಾಡ್ತಾ ಇರೋದು ನಾವು. ಯಾವುದರ ಮೂಲಕ? ನಮ್ಮ ಇಂಟೆನ್ಸ್ ಫೀಲಿಂಗ್ಗಳ ಮೂಲಕ, ನಮ್ಮ ಇಂಟೆನ್ಸ್ ಇಮ್ಯಾಜಿನೇಷನ್ ಮೂಲಕ. ಒಂದು ಮಾತಿದೆ, ಈ ಜಗತ್ತಿನಲ್ಲಿ ಏನೇ ಒಂದು ಪ್ರೊಡ್ಯೂಸ್ ಆಗಬೇಕಂತಂದ್ರೆ, ಏನೇ ಒಂದು ಉತ್ಪತ್ತಿ ಆಗಬೇಕು ಅಂತಂದ್ರು ಅದು ಮೊದಲು ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಫಾರ್ಮ್ ಅಲ್ಲಿ ಬರಬೇಕು. ಅದೇ ತರನೇ ನಾವು ಹುಟ್ಟಿರೋದು, ಅದೇ ತರನೇ ನಾವು ಸಾಯೋದು. ನೀವು ಅನ್ಬೋದು, ಅದು ಹೇಗೆ ಸಾಧ್ಯ? ಸಾವನ್ನ ನಾವ್ ಹೇಗೆ ಕಂಟ್ರೋಲ್ ಮಾಡಕ್ ಸಾಧ್ಯ? ನಾಳೆ ಎದ್ದಕ್ಕಿದ್ದಂಗೆ ಒಬ್ಬರು ಕೊಟ್ಟಕೊಂಡ್ಬಿಡ್ಬೋದು. ಸೊ ಈ ತರ. ಆದ್ರೆ ಒಂದು ಯೋಚನೆ ಮಾಡಿ, ಇಲ್ಲಿ ಹುಟ್ಟು ನಮ್ ಕಂಟ್ರೋಲ್ ಇಲ್ಲ ಅಂತ ಹೇಳ್ತೀವಿ, ಸರಿ. ಸಾವು ನನ್ನ ಕಂಟ್ರೋಲ್ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ, ಸರಿ. ಈ ಹುಟ್ಟು ಸಾವು ಎಲ್ಲಿ ಆಗ್ತಾ ಇದೆ ಅಂತ ಯೋಚನೆ ಮಾಡುವಾಗ ನಾನಿದ್ರೆ ಮಾತ್ರ ಇವೆರಡೂ ಆಗ್ತಾ ಇದೆ ಅಂತ. ಅಂದ್ರೆ ನಾವು ಹುಟ್ಟು ಸಾವಿಗೆ ಪವರ್ ಕೊಟ್ಬಿಟ್ಟು ನಾವು ಅದರ ಒಂದು ಆಡು ಅಂತ ಹೇಳಿ ನೋಡ್ತೀವಿ. ಆದ್ರೆ ಇವೆರಡಕ್ಕೂ ಮೀನಿಂಗ್ ಬರೋದು ಯಾರಿಂದ? ಇವೆರಡಕ್ಕೂ ಯಾರಿದ್ರೆ ಮೀನಿಂಗ್ ಬರೋದು? ಇವೆರಡು ಆಗ್ತಾ ಇರೋದಿಲ್ಲಿ ಅಂತ ಅಂದಾಗ ಸೆಲ್ಫ್ ಅನ್ನೋ ಒಂದು ಕಾನ್ಶಿಯಸ್ನೆಸ್ ನ ಪಾರ್ಟ್ ಇದೆಯಲ್ಲ. ಕಾನ್ಶಿಯಸ್ನೆಸ್ ಅಂದ್ರೆ ಎಷ್ಟೊಂದು ಥಿಂಗ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ಆ ಒಂದು ಕಾನ್ಸೆಪ್ಟ್ಗಳಲ್ಲಿ, ಆ ಒಂದು ಪಾರ್ಟ್ಸ್ ಗಳಲ್ಲಿ ಸೆಲ್ಫ್ ಅಂತ ಒಂದು ಪಾರ್ಟ್ ಇದೆಯಲ್ಲ, ಆ ಸೆಲ್ಫಿಗೋಸ್ಕರ ಈ ಹುಟ್ಟು ಸಾವು ಆಗ್ತಾ ಇರೋದು, ಆ ಸೆಲ್ಫ್ ಇಂದ ಆಗ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರಿಗೆ ಆ ಒಂದು ಫೀಲಿಂಗ್ ಆಯ್ತಲ್ಲ, ಹೀಸ್ ರೀಸನ್ ಅಂತ ಯಾರೋ ಹೇಳಿದವರು, ಅಂದ್ರೆ ಅದು ಪರ್ಫೆಕ್ಟ್ ಸ್ಟೇಟ್ ಅಂತ. ನನಗೆ ಕೇಳಿದ್ದೆಲ್ಲ ಸಿಗ್ಬೇಕು ಇವತ್ತು ಅಂತ ಹೇಳಿ ಕೆಲವೊಬ್ರು ಅಂತಾರೆ. ನನಗೆ ಮುಟ್ಟಿದ ತಕ್ಷಣ ಏನೋ ಅಂತಾರಲ್ಲ, ಮುಟ್ಟಿದ ತಕ್ಷಣ ಬಂಗಾರ ಆಗೋದು ಅಂತ. ಆ ತರ ಯಾಕೆ ಸಾಧ್ಯ ಆಗಲ್ಲ ತುಂಬಾ ಜನರಿಗೆ ಅಂತಂದ್ರೆ, ಬಿಕಾಸ್ ಆಫ್ ಸೆಲ್ಫ್ ಕಾನ್ಸೆಪ್ಟ್. ನಮ್ಮ ಬಗ್ಗೆ ನಾವ್ ಏನ್ ಅನ್ಕೊಳ್ತೀವಿ ಅಂತೇಳಿ ನಾವು ಚೇಂಜ್ ಮಾಡಿಲ್ಲ ಅಂತಂದ್ರೆ ಬೇರೆಯವರು ಹೆಂಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಅನ್ಕೋಬೇಕು ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ?
ಆದ್ದರಿಂದ ಮೊದಲು ನಮ್ಮನ್ನು ನಾವು ತಿಳ್ಕೊಂಡಾಗ, ಮೊದಲು ನಮ್ಮ ಆ ಒಂದು ಪ್ರಪಂಚದಲ್ಲಿ ಹೋಗಿ ಈ ಒಂದು ವಿಷನ್ಗಳನ್ನ ಸಬ್ ಕಾನ್ಷಿಯಸ್ ಅಲ್ಲಿ ಕಳಿಸಿದಾಗ, ಈ ಒಂದು ವಿಚಿತ್ರ ವಿಷನ್ಗಳು ಬಂತಲ್ಲ ಪರ್ಫೆಕ್ಟ್ ಅಂತ, ಅಂದ್ರೆ ಅವರಿಗೆ ಬಂದಂತ ಒಂದು ಅನುಭವಗಳೇ ನಮಗೆ ಆಗಬೇಕು ಅಂತ ಏನಿಲ್ಲ, ಅದು ಅವರ ಅನುಭವ. ಈ ಒಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ಗಳಿಂದ ಅವರು ಕನ್ವಿನ್ಸ್ ಆಗಿರೋದು ಏನು ಅಂತಂದ್ರೆ, ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗೋದು, ಇನ್ಸ್ಟಿಗೇಷನ್ ಆಗೋದು ಎಲ್ಲಿಂದ ಅಂತಂದ್ರೆ ಇಮ್ಯಾಜಿನೇಷನ್ ಇಂದ. ನಾವು ಮಾಡೋ ಇಂಟೆನ್ಸ್ ಫೀಲಿಂಗ್, ಇಮ್ಯಾಜಿನೇಷನ್ ಕಣ್ಮುಚ್ಚೆ ಮಾಡೋದು ಅಂತಲ್ಲ, ಅವ್ರು ಮೆಡಿಟೇಷನ್ ಮಾಡ್ತಾ ಇದ್ರು, ಕಣ್ಮುಚ್ಚೆ ಮಾಡೋದು ಅಂತಲ್ಲ, ಸುಮ್ಮನೆ ನೀನು ಯಾವುದೋ ಒಂದು ಮೊಬೈಲ್ ಸ್ಕ್ರೋಲ್ ಮಾಡ್ತಿರ್ತೀಯ, ಏನೋ ಒಂದು ಯಾರೋ ಒಂದು ಡ್ಯಾನ್ಸ್ ಮಾಡೋದು ಕಾಣುತ್ತೆ, ಅದು ನೀನು ಓಕೆ ಅಂತ ಇಗ್ನೋರ್ ಮಾಡ್ಬೋದು, ಇಂಥವೆಲ್ಲ ಮಾಡಬಾರ್ದು ಅಂತ. ಅವಾಗ ನಿನಗೆ ಅದು ಇಂಡೈರೆಕ್ಟ್ಲಿ ನಿನಗೆ ಏನೋ ಸಬ್ ಕಾನ್ಷಿಯಸ್ಲಿ ಅಫೆಕ್ಟ್ ಆಗಿರುತ್ತೆ, ಅದು ನಿನಗೆ ಸೇವ್ ಆಗಿ ಅದರ ಬಗ್ಗೆ ನೀನು ಸಬ್ ಕಾನ್ಷಿಯಸ್ಲಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀಯ. ಓ ಅವ್ರ ಜೀವನ ಹಂಗಿದೆ, ನಾನು ಯಾಕೆ ಹಿಂಗಿದ್ದೀನಿ, ಇದು ನೀವು ಕಾನ್ಷಿಯಸ್ಲಿ ಇದು ಗೊತ್ತಾಗಲ್ಲ ನಮಗೆ ಯಾವತ್ತು. ಆದ್ದರಿಂದ ನಾವು ಇವತ್ತು ಯಾಕೆ ಹಿಂಗಿದ್ದೀವಿ ಅಂತ ಕಾರಣ ಅಂತಂದ್ರೆ, ನಾವು ಸಬ್ ಕಾನ್ಷಿಯಸ್ಲಿ ಮಾಡ್ತಕ್ಕಂಥ ಯೋಚನೆಗಳು ನಮ್ಮ ಬಗ್ಗೆ ನಾವು ಏನು ಅನ್ಕೊಳ್ತೀವಿ, ಸೆಲ್ಫ್ ನಮ್ಮ ಬಗ್ಗೆ ನಾವು ಏನು ಅನ್ಕೊಳ್ತೀವಿ ಅನ್ನೋದನ್ನ ಚೇಂಜ್ ಮಾಡದೆ ಹೊರಗಡೆ ಪ್ರಪಂಚವನ್ನು ಚೇಂಜ್ ಮಾಡ್ಬಿಡ್ತೀನಿ, ಹೊರಗಡೆ ಮನುಷ್ಯನ ಚೇಂಜ್ ಮಾಡಿ ನನ್ನ ಬಗ್ಗೆ ಅವ್ರನ್ನ ಆ ಥರ ಬರಂಗ್ ಮಾಡಿಸ್ತೀನಿ ಅಂತ ಹೇಳಿ ನಾವು ಮಾತಿನ ಮೂಲಕ, ಟೆಕ್ಸ್ಟ್ ಮೂಲಕ, ಕಾಲ್ ಮೂಲಕ, ಫೋರ್ಸ್ ಅನ್ನು ಮಾಡೋದರ ಮೂಲಕ, ಹೇಳೋದರ ಮೂಲಕ, ಕೆಲವೊಮ್ಮೆ ಕಂಟ್ರೋಲ್ ಮಾಡೋದರ ಮೂಲಕ ಈ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವೆಲ್ಲ ವೀಕ್ ಪೀಪಲ್ ಮಾಡ್ತಕ್ಕಂಥ ಒಂದು ವಿಧಾನಗಳು. ಆದ್ದರಿಂದ ಈ ಲೈಫಲ್ಲಿ ಕೆಲವೊಬ್ರು ಹೇಟರ್ಸ್ಗಳು ಬರ್ತಾರೆ, ಲೈಫಲ್ಲಿ ಕೆಲವೊಬ್ರು ಮೋಸ ಇಂಡೈರೆಕ್ಟ್ಲಿ ಮಾಡಿರ್ತಾರೆ, ಅಂದ್ರೆ ಮಾಡಬೇಕು ಅಂತ ಇಂಡೈರೆಕ್ಟ್ಲಿ ಮಾಡಿರ್ತಾರೆ, ಕೆಲವರು ಬೇಕು ಅಂತ ಮಾಡಿರ್ತಾರೆ, ಕೆಲವೊಬ್ರು ಅವ್ರನ್ನವರೇ ಅರ್ಥ ಮಾಡ್ಕೊಳ್ಳದೆ ನಿಮಗೇನೋ ಎಫೆಕ್ಟ್ ಮಾಡಿ ಆ ಥರ ಏನೇನೋ ಆಗಿರುತ್ತೆ, ಅಥವಾ ಕೆಲವೊಬ್ರು ಅಪಾರ್ಥನೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಇವರೆಲ್ಲ ವ್ಯಕ್ತಿಗಳು ಯಾಕೆ ಬರ್ತಾರೆ, ಯಾಕೆ ನನಗೆ ಹಿಂಗಾಯ್ತು, ಯಾಕೆ ನನಗೆ ಹಿಂಗಾಗ್ಬಿಟ್ಟ ದೇವರು ಅಂತ ಹಿಂಗೆಲ್ಲ ಕ್ವಶನ್ ಬರ್ತಾ ಇರುತ್ತೆ. ಇವೆಲ್ಲ ಯಾಕೆ ಆಗುತ್ತೆ ಅಂತಂದ್ರೆ, ಯಾವುದೋ ಒಂದು ವೇ ಅಲ್ಲಿ ಇವೆಲ್ಲ ವ್ಯಕ್ತಿಗಳು ನಿಮ್ಮನ್ನ ಅಂದ್ರೆ ನಿಮ್ಮ ಒಂದು ಈಗೋ ಏನಿದೆ ಆ ಈಗೋನ ನಿಮ್ಮ ಸೆಲ್ಫಿಗೆ ಹತ್ರ ಆಗೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವ್ಯಕ್ತಿಗಳು ಜೀವನದಲ್ಲಿ ಬರ್ತಾರೆ ಅಂತ ನವಿಲ್ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಒಂದು ಐಡಿಯಾ ಬಗ್ಗೆ, ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಬಹಳ ಯೋಚನೆ ಮಾಡಿದ್ದೆ. ಹೌದು, ಜಗತ್ತಿನಲ್ಲಿ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ, ಕೆಲವೊಂದು ವ್ಯಕ್ತಿಗಳು ಹಾಗೆ ಹೋಗ್ತಾರೆ. ಕೆಲವೊಬ್ಬರು ಕಾರಣ ಇಟ್ಕೊಂಡು ಬರ್ತಾರೆ, ಕೆಲವೊಬ್ರು ಕಾರಣ ಇಲ್ಲದೆ ಬರ್ತಾರೆ, ಕೆಲವೊಬ್ರು ಕಾರಣ ಇಟ್ಕೊಂಡು ಹೋಗ್ತಾರೆ, ಕೆಲವೊಬ್ರು ಕಾರಣ ಇಲ್ಲದೆ ಹೋಗಿರ್ತಾರೆ. ಸೊ ಯಾಕೆ ಇವರೆಲ್ಲ ಬರ್ತಾರೆ ಅಂತಂದಾಗ, ಎಲ್ಲೋ ಒಂದು ಕಡೆ ನೀವು ನೋಡಿದಾಗ ಯಾವುದೋ ಒಂದು ಮಣ್ಣಿನಲ್ಲಿ ಸಿಗಕೊಂಡಿರ್ತಕ್ಕಂಥ ಬಂಗಾರದ ಮೂರ್ತಿಯನ್ನ ತೆಗೆದು ಅದಕ್ಕೆ ನೀಟಾಗಿ ಪಾಲಿಶ್ ಮಾಡ್ಬಿಟ್ಟು ಅದಕ್ಕೆ ನೀರೆಲ್ಲ ಹಾಕಿ ವಾಶ್ ಮಾಡಿ ಅದನ್ನ ಮತ್ತೆ ಪಳ ಮಾಡ್ತಾರಲ್ಲ, ಆ ಥರ ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ನಮ್ಮನ್ನ ಅಂತ ಅನ್ಸುತ್ತೆ. ಅದನ್ನೇ ಇವ್ರು ಹೇಳೋದು, ನಿಮ್ಮ ಸೆಲ್ಫ್ ಬಗ್ಗೆ ನೀವು ಹತ್ರ ಹೋಗ್ತಾ ಹೋದಾಗ ಯಾಕೆ ನಿನಗೆ ಘಟನೆಗಳು ಆಗ್ತಾ ಇದ್ದಾವೆ ಜೀವನದಲ್ಲಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೀನ್ ಎಲ್ಲಿ ತನಕ ನಿನ್ನ ಒಳಗಡೆ ಹೋಗೋದಿಲ್ಲ, ನೀನ್ ಎಲ್ಲಿ ತನಕ ಸೆಲ್ಫ್ ಕಾನ್ಸೆಪ್ಟ್ ನ ಇಮ್ಯಾಜಿನೇಷನ್ ಅಲ್ಲಿ ಹೋಗಿ ಬದಲಾವಣೆ ಮಾಡಲ್ಲ, ಅಲ್ಲಿ ತನಕ ನಿನ್ನ ಮ್ಯಾನಿಫೆಸ್ಟೇಷನ್ಗಳು ಬೇಗ ಆಗಲ್ಲ. ಆದ್ದರಿಂದ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್ ಅಂತ. ಸತ್ಯ ಅನ್ನೋದು ಅಬ್ಸಲ್ಯೂಟ್, ಆದ್ರೆ ಅಬ್ಸಲ್ಯೂಟ್ ಸತ್ಯ ಅಂತ ಇಲ್ಲ, ಸತ್ಯ ಅನ್ನೋದೇ ಅಬ್ಸಲ್ಯೂಟ್. ಒಂದು ಅರಿಬೇಕು ಏನಂತಂದ್ರೆ, ನಿನಗೆ ಯಾರೇ ಹೊರಗಿಂದ ಯಾವುದೇ ವಿದ್ಯಮಾನಕ್ಕೆ, ಯಾವುದೇ ವಸ್ತುವಿಗೆ, ಯಾವುದೇ ವಿಷಯಕ್ಕೆ, ಯಾವುದೇ ಘಟನೆಗೆ ಅರ್ಥ ಕೊಡಲ್ಲ. ಅದಕ್ಕೆಲ್ಲ ಅರ್ಥ ಅಡಗಿರೋದು ಸೆಲ್ಫ್ ಅನ್ನೋ ನಮ್ಮ ಒಂದು ಒಳಗಿನ ಪ್ರಪಂಚದಲ್ಲಿ. ಆ ಪ್ರಪಂಚದಲ್ಲಿ ಹೋಗೋ ಒಂದೇ ಒಂದು ದಾರಿ ಏನಂತಂದ್ರೆ, ಒಂದು ಘಟನೆಯಲ್ಲಿ ನನ್ನತನವನ್ನು ನೋಡುವಾಗ. ಏನಿದು ಒಂದು ಘಟನೆಯಲ್ಲಿ ನನ್ನತನವನ್ನು ನೋಡೋದು ಅಂತಂದ್ರೆ, ಈಗ ಹಿಂಗಿದೆ ಪ್ರಪಂಚ, ಹಿಂಗಿದೆ ಜೀವನ, ಹಿಂಗಾಗಿದ್ದೀನಿ, ಇದರಲ್ಲಿ ನನ್ನ ಪಾತ್ರ ಎಷ್ಟು ಅಂತ ನೀವು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಕೇಸಸ್ ಅಲ್ಲಿ ಇದನ್ನ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂಥೇಳಿ ನಮಗೆ ಗೊತ್ತಾಗ್ತಾ ರಿಯಲೈಸೇಷನ್ ಆಗ್ತಾ ಬರುತ್ತೆ. ಈ ತರ ರಿಯಲೈಸೇಷನ್ ಆದಾಗ ಈ ನವಿಲ್ ಹೇಳಿರ್ತಕ್ಕಂಥ ವಿಷನ್ಗಳು ನಮಗೆ ಬರ್ತಾ ಹೋಗ್ತವೆ. ಆಮೇಲೆ ನಾವು ಕೆಲವೊಂದ್ಸಲ ಅನ್ಬೋದು, ಇಲ್ಲ ನಾವೆಷ್ಟೇ ನಮ್ಮ ಇದು ಮಾಡಿದ್ರು ಕೂಡ ಕೆಲವೊಂದು ಕಾರ್ಮಿಕ್ ಡ್ಯೂಟೀಸ್ ಇರುತ್ತೆ, ಹಂಗಿರುತ್ತೆ, ದೇವ್ರು ಕಂಟ್ರೋಲ್ ಮಾಡ್ತಾನೆ, ಈ ತರ ಕಂಟ್ರೋಲ್ ಮಾಡ್ತಾನೆ ಅಂತ. ಹೌದು, ದೇವ್ರು ಕಂಟ್ರೋಲ್ ಮಾಡ್ತಾನೆ, ಆ ದೇವ್ರಿಗೆಲ್ಲ ಶಕ್ತಿ ಇದೆ, ದೇವ್ರಿಗೆ ಈವನ್ ನಮ್ಮ ಸೆಲ್ಫ್ ಅಲ್ಲೂ ಬಂದು ಹೋಗ್ತಕ್ಕಂಥ ಒಂದು ಆ ಕೋಲ್ ಮಿಂಚಿನ ತರ ನಮ್ಮ ಆತ್ಮದಲ್ಲೇ ಬಂದು ಹೋಗ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ನಾವೆಲ್ಲ ಅನ್ಬೋದು. ಆದ್ರೆ ಒಂದು ಕ್ವಶನ್ ಏನಂತ ಕಾಡೋದು ಅಂತಂದ್ರೆ, ನನಗೆ ದೇವ್ರು ಎಲ್ಲವನ್ನು ಮಾಡೋಣಾಗಿದ್ರೆ ನಮ್ಮ ಪರವಾಗಿ, ನಾವು ಕೇಳ್ಕೊಂಡ ತಕ್ಷಣ ನಮ್ಮ ಪರವಾಗಿ ಎಲ್ಲ ಮಾಡೋಣಾಗಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಅಂತ ಯಾಕೆ ಇಟ್ಟ? ಆ ಇಮ್ಯಾಜಿನೇಷನ್ ಅಲ್ಲಿ ನಿಮ್ಮನ್ನು ನೀವು ಪರ್ಫೆಕ್ಟ್ ಆಗಿ ಇರೋ ತರ ನೋಡಂಗೆ ಯಾಕೆ ಇಟ್ಟ? ಆ ಇಮ್ಯಾಜಿನೇಷನ್ ಅಲ್ಲಿ ನಿಮಗೆ ನೀವು ಬೇಕಾದಂತ ತಗೊಂಡಂತ ಪ್ರಪಂಚನ ಕ್ರಿಯೇಟ್ ಮಾಡಂಗೆ, ನಿಮಗೆ ನೀವು ಬೇಕಾದಂತ ಗೋಲ್ನ ಅಚೀವ್ ಮಾಡಂಗೆ, ನಿಮಗೆ ನೀವು ಬೇಕಾದಂತ ವ್ಯಕ್ತಿಯ ಜೊತೆ ಆರಾಮಾಗಿ ಇರೋ ತರ, ನಿಮಗೆ ಎಷ್ಟೇ ಒಂದು ಕಷ್ಟದಲ್ಲಿ ಇದ್ರೂ ಕೂಡ ನಾನು ಮೇಲೆ ಬರ್ತೀನಿ ಅನ್ನೋ ಒಂದು ಹೋಪನ್ನು ಯಾಕೆ ಇಟ್ಬಿಟ್ಟ? ಇದನ್ನ ಯೋಚನೆ ಮಾಡಿದಾಗ ದೇವರನ್ನ ಏನು ಅಂತ ಹೇಳಿ ಕ್ವಶನ್ ಬಂದ್ಬಿಡುತ್ತೆ. ಅದು ಯಾವ್ದೊಂದು ವ್ಯಕ್ತಿಯೋ, ಯಾವ್ದೋ ವಿದ್ಯಮಾನೋ, ಯಾವ್ದೋ ಒಂದು ಶಕ್ತಿಯೋ, ಅಥವಾ ನಮ್ಮ ಓನ್ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್. ಯಾವ ನೆವಿಲನ್ನು ಹೇಳ್ತಾ ಇದ್ರು, ನಿಮ್ಮ ಓನ್ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್ ಅನ್ನೋದೇ ಗಾಡ್. ಟು ಗಾಡ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ. ಅಂದ್ರೆ ಗಾಡಿಗೆ ಇಂಪಾಸಿಬಲ್ ಅನ್ನೋದು ಇಲ್ಲೇ ಇಲ್ಲ. ಅದೇ ತರ ನಿಮ್ಮ ಇಮ್ಯಾಜಿನೇಷನ್ ಇಂಪಾಸಿಬಲ್ ಅನ್ನೋದು ಇಲ್ಲ. ಆದ್ದರಿಂದ ಎಲ್ಲರೊಳಗಡೆ ದೇವರು ಅಡಗಿಬಿಟ್ಟಿದ್ದಾನ ಇಮ್ಯಾಜಿನೇಷನ್ ಅಲ್ಲಿ. ದೇವರನ್ನ ಒಬ್ಬ ವ್ಯಕ್ತಿ
ಹಣ ಕೊಡು ಅಂತ ಕೇಳಿದ. ಆದರೆ ದೇವರು ಹಣ ಡೈರೆಕ್ಟಾಗಿ ಕೊಡಲಿಲ್ಲ. ಏನು ಮಾಡ್ದ? ಅವನಿಗೆ ಕೆಲಸ ಕೊಟ್ಟ. ದೇವ್ರನ್ನ ಒಬ್ಬ ವ್ಯಕ್ತಿ ನೆಮ್ಮದಿ ಕೊಡು ಅಂತ ಕೇಳಿದ. ಆದರೆ ದೇವರು ನೆಮ್ಮದಿಯನ್ನು ಡೈರೆಕ್ಟಾಗಿ ಕೊಡಲಿಲ್ಲ. ಏನು ಮಾಡ್ದ? ಅವನಿಗೆ ನೆಮ್ಮದಿಯಾಗಿರ್ತಕ್ಕಂಥ ಅಪಾರ್ಚುನಿಟಿಗಳು ಕೊಟ್ಟ. ಆದ್ದರಿಂದ ಈ ಒಂದು ಇಮ್ಯಾಜಿನೇಷನ್ ಅನ್ನೋ ಟೂಲ್, ಈ ಒಂದು ಟೂಲ್ ಅಂತ ಕರೆಯೋಣ, ಈ ಒಂದು ವಿದ್ಯಮಾನ, ಈ ವಿದ್ಯಮಾನವನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ನವಿಲ್ ಅವರು ಹೇಳುವಾಗ, ಅವರು ಒಂದನ್ನ ವ್ಯಕ್ತಿ ಅಥವಾ ವಿಷಯ ಅಥವಾ ವಸ್ತು ಇದೇ ಬೇಕು ಅಂತ ಹೇಳಿ ಆ ಪಾಯಿಂಟ್ ಔಟ್ ಮಾಡಿ ಆ ಒಂದು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ನಾವು ಎಷ್ಟು ಮಾಡ್ತಾ ಹೋಗ್ತೀವೋ ಅಷ್ಟು ನನಗೆ ಅಬ್ಸೆಷನ್ ಬರ್ತಾ ಹೋಗುತ್ತೆ. ಈಗ ನನಗೆ ಹೆಂಗೆ ದುಡ್ಡು ಬೇಕು ಅಂತೇಳಿ ಡೈರೆಕ್ಟಾಗಿ ದುಡ್ಡು ಕೇಳೋದಲ್ಲ, ನಾನು ಹೆಂಗೆ ಸಮಾಜಕ್ಕೆ ವ್ಯಾಲ್ಯೂ ಕೊಡ್ತೀನಿ. ದುಡ್ಡು ಅಂದರೆ ವ್ಯಾಲ್ಯೂ ತಾನೆ. ನೀವೊಂದು ವ್ಯಾಲ್ಯೂ ಕೊಟ್ಟರೆ ಆ ವ್ಯಾಲ್ಯೂಗೆ ನಿನಗೆ ಪ್ರತಿಫಲವಾಗಿ ದುಡ್ಡಿನ ರೂಪದಲ್ಲಿ ಬರುತ್ತೆ. ನೀನಿವತ್ತು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಚೆನ್ನಾಗಿ ಆರೋಗ್ಯವಂತಿದ್ರೆ ನಾಳೆ ನಿನಗೆ ಹೆಲ್ತ್ ಅನ್ನೋ ರೂಪದಲ್ಲಿ ವಾಪಸ್ ಬರುತ್ತೆ. ಸೊ ಆದ್ದರಿಂದ ನೀನು ಯಾರನ್ನ ಕೇಳ್ತಾ ಇದ್ದೀಯಲ್ಲ, ನೀನು ಯಾವ ಒಂದು ದೇವರನ್ನ ಕೇಳ್ತಾ ಇದ್ದೀಯಲ್ಲ, ಆ ದೇವರ ನಿನ್ನ ಇಮ್ಯಾಜಿನೇಷನ್, ಆ ವಂಡರ್ಫುಲ್ ಹ್ಯೂಮನ್ ಇಮ್ಯಾಜಿನೇಷನ್ ಅದು. ಆ ಇಮ್ಯಾಜಿನೇಷನ್ ಅಲ್ಲೇ ಆನ್ಸರ್ ಅಡಗಿದೆ. ಹೆಂಗೆ ಅಡಗಿದೆ? ನನಗೊಂದು ಬೇಕು ಅಂದ ತಕ್ಷಣ ನೀನು ಅದನ್ನ ಇಮ್ಯಾಜಿನ್ ಮಾಡ್ಬೋದು. ನಿನಗೆ ಕಂಡುಬಿಡುತ್ತೆ, ಯಾವುದೋ ಪ್ರಪಂಚದಲ್ಲಿ ಕಂಡುಬಿಡ್ತದೆ, ನೀನು ಮಾಡ್ಬೋದು, ನೀನು ನೋಡ್ಬೋದು ಅದನ್ನು. ಈಗ ಅದನ್ನು ನೋಡಿದ್ದೀನಿ, ಆ ಒಂದು ಸ್ಟೇಟಲ್ಲಿ ಇದ್ದೀನಿ, ನನ್ನ ಪರ್ಫೆಕ್ಟ್ನೆಸ್ ಅಂದರೆ ಏನಂತ ಫೀಲ್ ಆಗಿದೆ. ಯಾಕಂದರೆ ದೇವರು ನನ್ನ ಫೀಲ್ ಮಾಡಿಸ್ತಾನೆ. ನನಗೆ ದೇವರು ಪರ್ಫೆಕ್ಟ್ನೆಸ್ ಅಂದರೆ ಏನಂತ ಫೀಲ್ ಮಾಡಿಸ್ತಾನೆ. ಅದೇ ಫೀಲು ನನಗೆ ಇಮ್ಯಾಜಿನೇಷನ್ ಮಾಡಿದಾಗ, ಈ ಸೆಲ್ಫ್ ಕಾನ್ಸೆಪ್ಟ್ನ ಚೇಂಜ್ ಮಾಡಿದಾಗ, ನಾನು ಪರ್ಫೆಕ್ಟಾಗಿ ಇದ್ದೀನಿ ಅಂತ ಹೆಂಗೆ ಇಮ್ಯಾಜಿನ್ ಮಾಡ್ತೀನಲ್ಲ, ಅವಾಗ ನನಗೆ ಕಾಣುತ್ತಲ್ಲ, ಅದೇ ನನಗೆ ಫೀಲ್ ಆಗ್ತಾ ಇದೆ. ಇನ್ನು ಮುಂದೆ ಏನು ಮಾಡಬೇಕು ಅಂತಂದರೆ, ನನ್ನ ಒಳಗಿನ ಒಂದು ಬದಲಾವಣೆ, ನನ್ನ ಒಳಗಿನ ಒಂದು ಆ ಒಂದು ಹವ್ಯಾಸಗಳನ್ನು, ನನ್ನ ಒಳಗಿನ ಆ ಒಂದು ಬದಲಾವಣೆ ಬೇಕು ಅಂತ ಏನು ಹಂಬಲಿಸ್ತಾ ಇದೆ, ಆ ಒಂದು ಪಾರ್ಟ್ಸ್ಗಳನ್ನು ಫರ್ಗಿವ್ ಮಾಡೋದ್ರ ಮೂಲಕ ಅಥವಾ ಅದೊಂದು ಬೇರೆ ಒಂದು ವಿಷಯಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದ್ರ ಮೂಲಕ ನಾವು ಅದನ್ನು ಬದಲಾವಣೆ ತರಬಹುದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮೆಸೇಜು, ಏನೇ ಒಂದು ಚೇಂಜ್ ಬರೋಂಗಿದ್ರು ನೀವು ಯಾವುದನ್ನು, ಯಾರನ್ನು, ಯಾವ ಒಂದು ವಿಷಯವನ್ನು, ಯಾವುದೋ ಘಟನೆಯನ್ನು ಹೊರಗಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿದರೂ ಕೂಡ ಓನ್ಲಿ ನೀವು ಎಕ್ಸ್ಟರ್ನಲ್ ಆಗಿ ಮ್ಯಾನಿಫೆಸ್ಟ್ ಆಗಿರ್ತಕ್ಕಂಥ ಈವೆಂಟ್ಸ್ಗಳನ್ನು ಮ್ಯಾನಿಪುಲೇಟ್ ಮಾಡ್ತೀರಾ ಹೊರತು ಕ್ರಿಯೇಟ್ ಮಾಡಲ್ಲ. ಕ್ರಿಯೇಟ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಸೆಲ್ಫಲ್ಲಿದೆ. ಅದಕ್ಕೋಸ್ಕರ ನೀವು ಇಲ್ಲಿ ಹೇಳಿದ್ದು ನೋ ಒನ್ ಟು ಚೇಂಜ್ ಬಟ್ ಸೆಲ್ಫ್ ಅಂತ. ನಿಮಗೆ ಇದೇ ತರಹದ ಬ್ರಹ್ಮಾಂಡ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.